ಸೊ ಈಗ ಟ್ರಾಲಿ ಬ್ಯಾಗ್ ಮೇಲ್ಗಡೆ ಇದೆ, ನಮ್ಮ ಯಜಮಾನ್ರು ತೆಗಿತಾ ಇದ್ದಾರೆ. ಮನು ಹೆಲ್ಪ್ ಮಾಡ್ಬಾ ಇಲ್ಲಿ ಬಾವಂಗೆ. ಇನ್ನು ಮೇಲಿದೆ ಅನ್ಸುತ್ತೆ ರೀ, ಬ್ಲೂ ಕಲರ್ದು ದೊಡ್ಡದು, ಮಂಚದ ಮೇಲೆ ಹತ್ಬಿಡಿ. ಹೋಗ್ ಮಾಸ್ಕ್ ಹಾಕಬಿಡು ಮನು. ಮೊಬೈಲ್ ಆಯ್ತಲ್ಲೋ, ಮೊಬಿಲಿಯಾ ಅದನ್ನ ಇಳಿಸ್ಕೋದ್ ಬೇ, ಯೂಸ್ ಆಗುತ್ತೆ. ಮೊನ್ನೆ ಇದನ್ನಲ್ಲ, ಆಮೇಲೆ ಚಾಪೆ UPS ಬರ ಇದೆಯಾ ತುಂಬಾ. ಚಾಪೆ ಚಾಪೆ ಹಾ, ಆಮೇಲೆ ರೆಡ್ ಚೀಲ ಇಡ್ಸು. ಅಲ್ಲಲ್ಲ, ಅದ್ ನೈಟ್ ಎಲ್ಲಿ ಕಟ್ಟಿತ್ತಲ್ಲ, ಅದನ್ನ ನಾವು ಬಟ್ಟೆಗಳಿದಾವೆ. ಆಮೇಲೆ ತೆಗಿರಿ, ಇಡೋರ್ ತೆಗಿರಿ, ಅಲ್ಲಿ ಬೇಡ ಅದೇನೆ ಹಳೆ ನಿನ್ನ ಮುಖನ ಏನಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಮನೆ ತಗೊಂಡು ಹೋಗುವಾಗ ಇನ್ನೇನಾಗ್ತಾ ಇರುತ್ತೆ. ಆ ಚಾಪೆ ತೆಗಿ. ಹೃದಯ ದೀಪ ಅದೇನು ಕಾಯ್ ಒಂದ್ ತೆಗಿಯ, ಒಂದ್ ಛತ್ರಿ ಬೇಕಾ? ಛತ್ರಿ ರಾಜನ್ ಛತ್ರಿ, ರಾಜಾದಿರಾಜ, ರಾಜ ಮಾರ್ತಾಂಡ. ಓಕೆ, ಆಮೇಲೆ ಅವು ಮ್ಯಾಟ್ಗಳು ತೆಗಿ. ಒಂದ್ ಮ್ಯಾಟ್ ಅಂತಾರೆ, ಮ್ಯಾಟ್ಗಳು ತಗೊಂಡು ಮಾತಾಡ್ತೇನೆ ಚೆನ್ನಾಗಿ. ಅಷ್ಟೇನಾಗಿರುತ್ತೆ ಬಿಡು. ಏನೋ ತಾತಂದ ಹಳೆ ಕಾಲದ ಫೈಲ್ಗಳಿರುತ್ತೆ ಬಿಡ. ಏನೋ ಫೈಲು ಪ್ರದೀಪ್ ಅಂತ ಎಂತಪ್ಪ ನೋಡೋಣ. ಪ್ರದೀಪ್ ಏನೋ ರಹಸ್ಯ ಸಿಗ್ತಾ ಇದೆ, ಮೆಡಿಕಲ್ ರಹಸ್ಯ. ದೇವ್ರೇ, ನಿನಗೆ ಸಾವಿರ ಥ್ಯಾಂಕ್ಸ್ ಅಪ್ಪ. ಇಂಥ ಒಳ್ಳೆ ತಮ್ಮಂಗೆ ಕೊಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ. ನಾವೆಲ್ಲ ಶಿಫ್ಟ್ ಮಾಡೋದ್ರಲ್ಲಿ ಬ್ಯುಸಿ ಇದೆ. ನನ್ನ ಮಗಳು ಓಂ ಓಂ ಅನ್ಕೊಂತ ಕೂತಿದ್ಲು. ಸೊ ಈಗ ನನ್ನ ತಮ್ಮ ಎಲ್ಲ ಬ್ಲ್ಯಾಂಕೆಟ್ಸ್ ಆ್ಯಂಡ್ ಬೆಡ್ಶೀಟ್ ಕವರ್ಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಡ್ತಾ ಇದ್ದಾನೆ ನನ್ನ ತಮ್ಮ. ಈಗ ಇದು ನೋಡಿ, ಎಲ್ಲೋಗೆ ತೆಲ್ಲೋಗೆ ತೊಡ್ತಿದ್ರಲ್ಲ, ಇದೆಲ್ಲ ಬಿಟ್ಟದ್ ನಿಮ್ಮಮ್ಮ. ನಿನ್ನ ಅದ್ಬೇದು ಏನ್ ಕಮ್ಮಿ ಯೂಸ್ ಮಾಡ್ತಾರ. ನಾವೆಲ್ಲ ಎಷ್ಟು ಪ್ಯಾಕ್ ಮಾಡ್ಕೊಳೋಷ್ಟೊತ್ತಿಗೆ ಪ್ಯಾಕಿಂಗ್ ಅವ್ರಿಗೆ ಕರೆದಿದ್ವಿ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ. ಅವರು ಬಂದು ಏನ್ ಚಿನ್ನು, ನಾವು ಹೊಸ ಮನೆಗೆ ಹೋಗ್ತಿದ್ವಿ. ಅದು ಸಕ್ಕತ್ ಡಸ್ಟ್ ಇದೆ ಪ್ರದೀಪ್. ಗುಂಡನ್ ಮನೇಲಿ ಆಟಾಡ್ತಾ ಇರೋ. ಸೊ ನೆಕ್ಸ್ಟು ವಾಷಿಂಗ್ ಮಿಷಿನ್ ಇತ್ತು. ವಾಷಿಂಗ್ ಮಿಷಿನ್ಗೆ ನಾನು ಹಾಟ್ ವಾಟರ್ನೆಲ್ಲ ಸಾಫ್ಟ್ ವಾಟರ್ ಆಗಿ ಅಂತಂತೇಳಿ ಮಾಡಿಸಿದ್ದೆ. ಸೊ ಅದನ್ನು ನನ್ನ ತಮ್ಮ ಕ್ಲೀನ್ ಮಾಡಿಕೊಟ್ಟ. ಅದು ನನಗೆ ಕ್ಲೀನ್ ಮಾಡೋಕ್ಕೆ ಗೊತ್ತಿರಲಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟ. ಸೊ ಅದನ್ನೆಲ್ಲ ಕ್ಲೀನಾಗೆ ಎಲ್ಲ ಸೇಫಾಗಿ ತೊಗೊಂಡೋಗ್ತಾ ಇದ್ದೀವಿ. ಈಗ ಅವ್ರು ತುಂಬ ಕ್ಲೀನಾಗೆಲ್ಲ ಒಳಗಡೆ ಇಟ್ಬಿಟ್ಟು ತುಂಬ ಸೇಫಾಗಿ ತೊಗೊಂಡು ಹೋಗ್ತಾರೆ ಅಂತೇಳಿ ಅವ್ರನ್ನೇ ಆರ್ಡ್ರ್ ಮಾಡಿದ್ವಿ. ಸೊ ಬಂದು ಹೆಲ್ಪ್ ಮಾಡಿದ್ರು, ಚೆನ್ನಾಗೆಲ್ಲ ಹೆಲ್ಪ್ ಮಾಡಿದ್ರು. ನಮಗೂ ತುಂಬ ಹೆಲ್ಪ್ ಆಯಿತು. ತುಂಬ ಮೇಲಿಂದ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಎಲ್ಲ ಸಾಮಾನೂ ಕೆಳಗೆ ಇಟ್ಕೊಂಡು ಹೋಗಬೇಕು ಅನ್ನೋ ನಮಗೂ ತುಂಬ ಸೇಫಾಗೇ ವಾಷಿಂಗ್ ಮಿಷಿನ್ನ ಹ್ಯಾಂಡಲ್ ಮಾಡಿದ್ರು. ಹೊಸ್ದಾಗಿ ಬೇರೆ ತೊಗೊಂಡಿದ್ವಿ, ತುಂಬ ಎಲ್ಲಿ ಹಾಳು ಮಾಡಿಬಿಡ್ತಾರೋ ಅಂತ ಅದೊಂದು ಭಯ ಇತ್ತು. ಇಬ್ಬರೂ ಸೇರಿಕೊಂಡು ತುಂಬ ಸೇಫಾಗಿ ಎತ್ತಿಟ್ಕೊಂಡು ಕ್ಲೀನಾಗೆ ಎಲ್ಲ ರ್ಯಾಪ್ ಮಾಡಿದ್ರು, ಚೆನ್ನಾಗೇ ಮಾಡಿಕೊಟ್ರು. ಐ ಆಮ್ ಸ್ಯಾಟಿಸ್ಫೈಡ್. ನಮ್ಮ ಮನೆ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಇದೊಂದು ಭಯ ಇತ್ತು, ಎಲ್ಲಿ ಸ್ಕ್ರ್ಯಾಚಸ್ ಆಗುತ್ತೋ ಅಂತೇಳಿ. ಆಮೇಲೆ ಇದೆಲ್ಲ ಕ್ಲೀನಾಗೆ ತುಂಬ ಸೇಫಾಗಿ ಮಾಡಿದ್ರು. ಸ್ಟೇರ್ಸಲ್ಲಿ ಹೆಂಗಪ್ಪ ತೊಗೊಂಡೋಗೋದು ಅಂತ ಭಯ ಆಗಿಬಿಟ್ಟಿತ್ತು.
ಇನ್ನೊಂದು ಚಾಲೆಂಜಿಂಗ್ ನಮ್ಮ ಮಂಚ ಆಗಿತ್ತು. ಮಂಚ ಯಾವ ಥರ ಬಿಚ್ಚೋದಪ್ಪ, ಹೆಂಗೆ ತೊಗೊಂಡೋಗೋದಪ್ಪ ಅಂತ ಹೇಳಿ. ಸೊ ಅದು ಆಯಿತು. ನಾನು ಸ್ವಲ್ಪ ಧೂಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ, ಎಲ್ಲ ಒರೆಸ್ಕೊಂಡು. ಸೊ ನೆಕ್ಸ್ಟ್ ಇದ್ದಿದ್ದು ಬೆಡ್ನೆಲ್ಲ ಕ್ಲೀನಾಗಿ ರ್ಯಾಪ್ ಮಾಡಿದ್ರು, ಚೆನ್ನಾಗಿ ಮಾಡಿಕೊಟ್ರು. ಸೊ ಈಗೆಲ್ಲ ಪ್ಯಾಕಿಂಗ್ ಎಲ್ಲ ಇದ್ರೊಳಗೆ ಇಟ್ಬಿಟ್ಟು ಎಲ್ಲ ಪ್ಯಾಕ್ಡ್ ಐಟಮ್ಸ್ಗಳೆಲ್ಲ ಈಗ ಮತ್ತೆ ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇರೋ ಮನೆಗೆ ಹೋಗ್ತಾ ಇದ್ದೀವಿ. ಅದ್ರಲ್ಲಿ ನನ್ನ ತಮ್ಮನ ಕೂರಿಸಿದ್ದೆ. ಸೊ ಈಗ ಮನೆಗೆ ಬರ್ತಾ ಇದ್ದೀವಿ. ತಗೋ ಇದ್ರಲ್ಲ ಇತ್ತು ಬಿಂದಿಗೆ. ಆಮೇಲೆ ಸೂಸು ಅಂತ ಮಾಡಿಸ್ಬಿಡೋದು. ಹೋಗಿ ಬಲ್ಗಲ್ಲಿಟ್ಟು. ಸೊ ಈ ಕಾಟು ಓನರ್ ಬಿಟ್ಟೋಗಿದ್ರು, ಆ ಕಾಟ್ನ 2 ಬಿಟ್ಟೋಗಿದ್ರು. ಆ ಕಾಟ್ನ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ವಿ. ಸೊ ಶಿಫ್ಟ್ ಮಾಡಿಬಿಟ್ಟು ನಾವು ತಂದಿದ್ದ ಕಾಟ್ನ ಅಲ್ಲಿ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. 3 BHK ರೂಮಲ್ಲಿ 1 BHK ಆಫೀಸ್ ಮಾಡಬೇಕು, ಇನ್ನೊಂದು ಗೆಸ್ಟ್ಗೆ, ಇನ್ನೊಂದು ನಮಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ಕಾಟ್ ಸಮೇತ ಅವರೇ ನಮಗೆ ಎಲ್ಲ ಆಲ್ಟರ್ ಮಾಡಿಕೊಡ್ತಾ ಇದ್ದಾರೆ. ಕಾಟ್ ಕ್ವೀನ್ ಸೈಜ್ ಕಾಟ್ ಇತ್ತು, ನಮಗೆ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಅನ್ನ ಹಾಕ್ಬಿಟ್ಟು ಎಲ್ಲ ಕಾಟ್ನೆಲ್ಲ ಫುಲ್ ಸ್ಕ್ರೂ ಏನೇನಿದೆಯೋ ಅದೆಲ್ಲ ಚೆಕ್ ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟು ರೂಮ್ ಇದೆ ಚಿನ್ನು ಮನೇಲಿ? ಕೌಂಟ್ ಮಾಡ್ಕೊಂಡು ಬಾ ಎಷ್ಟು ರೂಮ್ ಇದೆ ಅಂತ. ಕೌಂಟ್ ಮಾಡಿ ಎಷ್ಟಿದೆ ರೂಮ್ಸು? ಎಷ್ಟು ರೂಮ್ ಆಯ್ತು ಈಗ? ಅಪ್ಪ ಕರೆಕ್ಟಾಗಿ ಹೇಳ್ಬೇಕು. ಕವರ್ ಇರ್ಲಿ ಇರ್ಲಿ, ಅವಳು ಹುಚ್ಚ ಒಯ್ದ್ರೆ ಇರ್ತತೆ. ಇತ್ತಗೊಳ್ಳೋ ಸಿಂಗಲ್ ಇದು, ಇತ್ತಗೋ ಇದು, ಇತ್ತಗೋ ಇದು ಸಿಂಗಲ್. ಸೊ ಈ ಕಾಟ್ನ ಓನರೇ ಬಿಟ್ಟಿದ್ರು. ಅವ್ರು ಓನರ್ 2 ಕಾಟ್ ಬಿಟ್ಟಿದ್ರು. ನಾವು ಅದನ್ನ 2 ಜಾಯಿನ್ ಮಾಡಿಬಿಟ್ಟು ಸ್ವಲ್ಪ ನನ್ನ ತಮ್ಮ ಒರೆಸ್ಬಿಟ್ಟು ಇದಕ್ಕೆ ಬ್ಲ್ಯಾಂಕೆಟ್ಸ್ ಹಾಕಿ ಅವರದೇ ಒಂದು ಬೆಡ್ ಇತ್ತು, ಬೆಡ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದನ್ನು ಗೆಸ್ಟ್ ರೂಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾರಾದರೂ ಬಂದರೆ, ಅಪ್ಪ ಅಮ್ಮ ಯಾರಾದರೂ ರಿಲೇಟಿವ್ಸ್ ಬಂದರೆ ಇರ್ಬೋದು ಅಂತ ಹೇಳಿ. ಸೊ ದಿಸ್ ಇಸ್ ದೆನ್ ದ ಅನದರ್ ರೂಮ್. ಸೊ ಹೀಗಿತ್ತು ನಮ್ಮ 2ನೇ ರೂಮ್. ಈಗ ಶಿಫ್ಟಿಂಗ್ ಎಲ್ಲ ಆಯಿತು. ಸೊ ಹೊಟ್ಟೆ ತುಂಬ ಗುರು ಅಂತ ಇದೆ. ಏನಾದರೂ ತಿನ್ಕೊಬರೋಣ ಅಂತ ಹೇಳಿ ಸ್ನ್ಯಾಕ್ಸ್ಗೆ ಅಂತ ಬರ್ತಾ ಇದ್ದೀವಿ ಆಚೆ. ನನ್ನ ಹಸ್ಬೆಂಡ್ ಇಂಟ್ರೊಡ್ಯೂಸಿಂಗ್ ಮೈ ಹಸ್ಬೆಂಡ್ ಬ್ಯಾಂಡು. ಹಾಯ್ ಹೇಳೋ. ನಾನೇನು ಮಾಡೋಕ್ಕಾಗಲ್ಲ, ನೀವು ಕರ್ರಗಾಗ್ಬಿಟ್ಟಿದೀಯ, ಕರ್ರಗಾಗ್ಬಿಟ್ಟಿದೀಯ ನೀನು. ಲಕ್ಸುಡು ತಮ್ಮಡು ಲಕ್ಷ